ಯಾದಗಿರಿಯಲ್ಲೂ ಆರ್ಎಸ್ಎಸ್ ಡಿಎಸ್ಎಸ್ ನಡುವೆ ಪಥಸಂಚಲನ ಫೈಟ್ ನಡೀತಾ ಇದೆ. ದಂಡ ಹಿಡಿದು ಆರ್ಎಸ್ಎಸ್ ಪಥಸಂಚಲನ ನಡೆಸದಂತೆ ಆಗ್ರಹಿಸಲಾಗ್ತಾ ಇದೆ. ಅನುಮತಿ ನೀಡದಂತೆ ಜಿಲ್ಲಾಡಳಿತಕ್ಕೆ ದಲಿತ ಸಮಿತಿ ಮನವಿಯನ್ನ ಮಾಡಿಕೊಂಡಿದೆ. ಪಥಸಂಚಲನ ಫೈಟ್ ಸದ್ಯಕ್ಕೆ ತಾರಕಕ್ಕೇರ್ತಾ ಇದೆ. ದಂಡ ಹಿಡಿದು ಆರ್ಎಸ್ಎಸ್ ಪಥಸಂಚಲನ ನಡೆಸದಂತೆ ಆಗ್ರಹಿಸಲಾಗ್ತಾ ಇದೆ. ಅನುಮತಿ ನೀಡದಂತೆ ಜಿಲ್ಲಾಡಳಿತಕ್ಕೆ ದಲಿತ ಸಮಿತಿ ಮನವಿ ಮಾಡಿಕೊಂಡಿದೆ. ಆರ್ಎಸ್ಎಸ್ ಲಾಠಿ ಹಿಡಿಯೋದಕ್ಕೆ ಪರ್ಮಿಷನ್ ಕೊಟ್ರೆ ನಮಗೂ ಕೊಡಿ, ಅದೇ ದಿನ ನಾವು ಲಾಠಿ ಹಿಡಿದು ಪಥಸಂಚಲನವನ್ನ ಮಾಡ್ತೀವಿ ಅಂತ ಹೇಳಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ನವೆಂಬರ್ 4ರಂದು ಕೆಂಭಾವಿಯಲ್ಲಿ ನಿಗದಿಯಾಗಿರುವಂತಹ ಆರ್ಎಸ್ಎಸ್ ಪಥಸಂಚಲನ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣ ನವೆಂಬರ್ 4ರಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಆರ್ಎಸ್ಎಸ್ ಪಥಸಂಚಲನ ನಡೆಸೋದಕ್ಕೆ ಅನುಮತಿಯನ್ನ ನೀಡಬಾರದು ಅಂತ ಹೇಳಿ ಕೆಆರ್ಡಿಎಸ್ಎಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಪಥಸಂಚಲನ ಕಾರ್ಯಕ್ರಮವನ್ನು ಇವತ್ತಿನ ದಿನ ಎಲ್ಲರೂ ಚರ್ಚೆ ಮಾಡೋದ್ರ ಮುಖಾಂತರ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಏನಂತ ಹೇಳಿದ್ರೆ 4/11/2025 ಆರ್ಎಸ್ಎಸ್ ಅಂತಕ್ಕಂಥ ಒಂದು ನೋಂದಣಿ ಇಲ್ಲದ ಸಂಘದವರು ಕೆಂಭಾವಿ ಪಟ್ಟಣದಲ್ಲಿ ಶಾಂತಿಯನ್ನು ಕದಡಲು ಕೈಯಲ್ಲಿ ಕೋಲುಗಳು ಹಿಡ್ಕೊಂಡು ಪಥಸಂಚಲನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಸಾಮೂಹಿಕ ಸಂಘಟನೆಗಳು ನಾವೆಲ್ಲರೂ ಸೇರಿ ಸಂವಿಧಾನ ರಕ್ಷಣೆಗೋಸ್ಕರ, ಕೆಂಭಾವಿ ಪಟ್ಟಣ ಶಾಂತಿಯ ಒಂದು ರಕ್ಷಣೆಗೋಸ್ಕರ ಅವರ ವಿರುದ್ಧ ನಾವು ಭೀಮ ಪಥಸಂಚಲನವನ್ನು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ 1925ರಲ್ಲಿ ಹುಟ್ಟಿರ್ತಕ್ಕಂಥ ಆರ್ಎಸ್ಎಸ್ ನೋಂದಣಿ ಸಂಘ 100 ವರ್ಷ ಆಯಿತು ಅಂತ ಹೇಳ್ತಾ ಇದ್ದಾರೆ. 100 ವರ್ಷದಲ್ಲಿ 4 ವರ್ಷ ಬ್ಯಾನ್ ಆಗಿದ್ರೆ 96 ವರ್ಷ ಆಗುತ್ತೆ. ಅದು ಹೆಂಗೆ 100 ವರ್ಷ ಆಗುತ್ತೆ ಅಂತ ಅವರಿಗೆ ಗೊತ್ತು. ಅದು ನೋಂದಣಿ ಆಗಿಲ್ಲ, ಒಂದು ಸಂವಿಧಾನಕ್ಕೆ ಒಂದು ಗೌರವ ಕೊಡಲ್ಲ, ರಾಷ್ಟ್ರದ ಧ್ವಜ ಅವ್ರ ಕಚೇರಿ ಮೇಲೆ ಹಾಸಿಲ್ಲ, ಸಂವಿಧಾನ ಇನ್ನೂವರೆಗೂ ಕೂಡ ಒಪ್ಕೊಂಡಿಲ್ಲ. ಈ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನಿದ್ದಾರೆ CJI ಅವ್ರ ಮೇಲೆ ಸುಯೇಶ್ವರ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ, ನವೆಂಬರ್ 4ರಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅನುಮತಿ ಸಿಕ್ಕಿದ್ಯಾ ಇಲ್ವಾ? ಈ DSS ಏನ್ ಕೇಳ್ತಾ ಇದೆ, ಅವ್ರು ಏನ್ ಆಗ್ರಹಿಸ್ತಾ ಇದ್ದಾರೆ ಅಂತ ಹೇಳಿ. ರಮ್ಯಾ, ಇದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ನವೆಂಬರ್ 4ರಂದು ಆರ್ಎಸ್ಎಸ್ ಕೂಡ ಪಥಸಂಚಲನ ಮಾಡಲು ಪ್ಲಾನ್ ಕೂಡ ನಡೆಸಿ ಆರ್ಎಸ್ಎಸ್ ನ ಮುಖಂಡರು ಕೂಡ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಜಿಲ್ಲಾಧಿಕಾರಿ ಅವರಿಗೆ ಆರ್ಎಸ್ಎಸ್ ನಾವು ಪಥಸಂಚಲನ ಮಾಡ್ತೇವೆ ಎಂದು ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿದೆ. DSS ನ ಮುಖಂಡರು ಕೂಡ ಆರ್ಎಸ್ಎಸ್ಗೆ ಏನಂತ ಅನುಮತಿ ಇಲ್ಲದಂತ, ಯಾವುದೇ ನೋಂದಣಿಯಾಗದಂತ ಆರ್ಎಸ್ಎಸ್ಗೆ ಪಥಸಂಚಲನಕ್ಕೆ ಅವಕಾಶ ಕೊಡಬಾರದು. ಒಂದು ವೇಳೆ ಕೊಟ್ಟರೆ ನಾವು ಕೂಡ ಪಥಸಂಚಲನ ಕೈಯಲ್ಲಿ ನಾವು ದೊಣ್ಣೆ ಹಿಡ್ಕೊಂಡು, ನೀಲಿ ಧ್ವಜವನ್ನು ಹಿಡ್ಕೊಂಡು ನಾವು ಕೂಡ ಪಥಸಂಚಲನ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಆರ್ಎಸ್ಎಸ್ಗೆ ಪಥಸಂಚಲನ ಮಾಡದಂತೆ ಸರ್ಕಾರ ಕೂಡ ಅನುಮತಿ ಕೂಡ ನೀಡಬಾರದು ಎಂದು ಕೂಡ ಒತ್ತಾಯ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಇನ್ನ ಜಿಲ್ಲಾಡಳಿತ ಯಾವುದೇ ಅನುಮತಿ ಕೂಡ ಕೊಟ್ಟಿಲ್ಲ. ಆದರೆ ಇನ್ನು ಪೆಂಡಿಂಗ್ ನಲ್ಲಿ ಇದೆ